ಪ್ರಧಾನಿ ನರೇಂದ್ರ ಮೋದಿ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ರಾಜಕೀಯಕ್ಕೆ ನಿವೃತ್ತಿ ಹೇಳಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ತುಂಬ ಹೃದಯದಿಂದ ಮನಮೋಹನ್ ಸಿಂಗ್ ಅವರನ್ನ ಶ್ಲಾಘಿಸುತ್ತಾರೆ. ಅವರ ನೈಪುಣ್ಯತೆ, ಮುತ್ಸದ್ದಿತನ ಎಲ್ಲವನ್ನೂ ತುಂಬ ಹೃದಯದಿಂದ ನರೇಂದ್ರ ಮೋದಿ ಶ್ಲಾಘಿಸಿರ್ತಾರೆ. ನಿನ್ನೆ ಮನಮೋಹನ್ ಸಿಂಗ್ ನಿಧನರಾದ ವಿಷಯ ಗೊತ್ತಾದಾಗ ಭಾವುಕರಾಗಿ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದರು. ಅಂತಿಮ ನಮನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ನರೇಂದ್ರ ಮೋದಿ. ನಂತರ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅಂತಿಮ ನಮನ ಸಲ್ಲಿಸಿದ್ರು. ನಿನ್ನೆ ರಾತ್ರಿಯೇ ಜೆಪಿ ನಡ್ಡಾ ಅವರು ಆಸ್ಪತ್ರೆಗೆ ಆಗಮಿಸಿದ್ರು. ವಿಧಿವಶರಾದ್ರು ಅನ್ನೋ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಜೆಪಿ ನಡ್ಡಾ ಆಸ್ಪತ್ರೆಗೆ ಬಂದಿದ್ರು. ಮಾತು ಕಡಿಮೆ, ಕೆಲಸದಲ್ಲಿ ಗಟ್ಟಿತನ. ಅಮೆರಿಕ ಭಾರತ ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಸಹಿ ಹಾಕುವ ಸಂದರ್ಭದಲ್ಲೂ ಮನಮೋಹನ್ ಸಿಂಗ್ ಅವರ ವಿರುದ್ಧವಾಗಿ ಬಹಳ ಜನ ನಿಂತುಕೊಂಡಿದ್ರು. ಆದರೆ ಅದ್ಯಾವುದನ್ನೂ ತಲೆ ಕೆಡಿಸಿಕೊಳ್ಳದೆ ದೇಶಕ್ಕೆ ಏನು ಬೇಕು ಅನ್ನೋದನ್ನಷ್ಟೇ ಮನಮೋಹನ್ ಸಿಂಗ್ ಯೋಚಿಸಿದ್ರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಅವರಿಗೆ 92 ವರ್ಷಗಳಾಗಿವೆ. ಅವರು ಒಂದು ರೀತಿಯಲ್ಲಿ ಅವರ ಬದುಕನ್ನು ನೋಡಿದಾಗ ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರ ಬದುಕನ್ನು ನೋಡಲಿಕ್ಕೆ ಸಾಧ್ಯ. ಇವತ್ತಿನ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು. ಪಂಜಾಬ್ ಪ್ರಾವಿನ್ಸ್. ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಅವರು 5 ವರ್ಷ ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದರು. ಆ ಕಾಲದಲ್ಲಿ ಉದಾರೀಕರಣ, ಖಾಸಗೀಕರಣ ಮಾಡಿ ದಿ ಇಂಡಿಯನ್ ಎಕಾನಮಿ ಹ್ಯಾಸ್ ಬೀನ್ ಓಪನ್ಡ್ ಅಪ್. in the global sphere. ಇಡೀ ದೇಶ ಇವತ್ತು ಕಣ್ಣೀರಿನ ವಿದಾಯ ಹೇಳ್ತಾ ಇದೆ ಮನಮೋಹನ್ ಸಿಂಗ್ ಅವರಿಗೆ. ವಿದೇಶಿ ವಿನಿಮಯಕ್ಕೆ ದುಡ್ಡಿಲ್ಲ, ಭಾರತದಲ್ಲಿರುವ ಚಿನ್ನವನ್ನ ತೆಗೆದುಕೊಂಡು ಹೋಗಿ ಅಡಮಾನ ಇಟ್ಟು ಅಲ್ಲಿಂದ ದುಡ್ಡನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿ ಭಾರತ ಇತ್ತು. ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ವಿತ್ತ ಸಚಿವರಾಗಿ ಬಂದ ಮನಮೋಹನ್ ಸಿಂಗ್ ತೆಗೆದುಕೊಂಡ ದಿಟ್ಟ ನಿರ್ಧಾರಗಳು ಭಾರತದ ಭವಿಷ್ಯ ಬರೆಯಿತು. ಪಿವಿ ನರಸಿಂಹರಾವ್ ಅವರು ಕೂಡ
ಸಂಪೂರ್ಣ ಅಧಿಕಾರವನ್ನು ಮನಮೋಹನ್ ಸಿಂಗ್ ಅವರಿಗೆ ನೀಡಿದರು. ಇದಾದ ಮೇಲೆ 2004ರಿಂದ 2014ರವರೆಗೆ 2 ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದರು. ಸಚಿವರಾದ MB ಪಾಟೀಲ್ ಅವರು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. MB ಪಾಟೀಲ್ ಅವರೇ, ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ಭಾರತದಲ್ಲಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸ್ತು. ಅದು 1990ರ ಸಮಯ ಮತ್ತು 2004ರ ಸಮಯ. 1991ರಿಂದ 96ರವರೆಗೆ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ನಿರ್ಧಾರಗಳು, ಅದಾದ ನಂತರ ಪ್ರಧಾನಿಯಾಗಿ ಮಾಡಿದ ಕೆಲಸಗಳು ಚಿರಸ್ಥಾಯಿಯಾಗಿ ಮನಮೋಹನ್ ಸಿಂಗ್ ಅವರ ಹೆಸರನ್ನ ನಮ್ಮ ಮನಸ್ಸುಗಳಲ್ಲಿ ಉಳಿಸಿ ಹೋಗ್ತಾ ಇದೆ. ಮನಮೋಹನ್ ಸಿಂಗ್ ಅವರ ಕೆಲಸಗಳನ್ನ, ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೆನಪಿಸ್ಕೊಳ್ಳೋದಾದ್ರೆ ನೋಡಿ, ಇವತ್ತು ತಾವು ಹೇಳಿದ ಹಾಗೆ ಸತ್ಯ ಇದು. ಅವರು ಮನಮೋಹನ್ ಸಿಂಗ್ ಅವರು ಇವತ್ತು ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ. ಇವತ್ತು ಭಾರತ ದೇಶ ನಾವೇನು ಈಗ 5th ಲಾರ್ಜೆಸ್ಟ್ ಎಕಾನಮಿ ಇದ್ದೀವಿ, ಗ್ಲೋಬಲ್ ಪವರ್ ಇದ್ದೀವಿ. ಈ ಕೆಲವೇ ತಿಂಗಳಲ್ಲಿ ನಾವು 3rd ಲಾರ್ಜೆಸ್ಟ್ ಪವರ್ ಆಗಿ 2030ರಲ್ಲಿ ಇವತ್ತು ಎಕಾನಮಿ ಆಗಿ ಇವತ್ತು ಹೊರ ಬರ್ತೀವಿ. ಇದಕ್ಕೆಲ್ಲವೂ ಕೂಡ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಹಣಕಾಸಿನ ಸಚಿವರಾಗಿ, ತದನಂತರ ಅವರು 10 ವರ್ಷ ಪ್ರಧಾನಮಂತ್ರಿಯಾಗಿ ಏನು ಜಾಗತೀಕರಣದ ಸಂದರ್ಭದಲ್ಲಿ ಅವರು ಬಲವಾದಂಥ ಒಂದು ಆರ್ಥಿಕ ನೀತಿಯನ್ನು ನಮ್ಮ ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದರು. ಅದಕ್ಕೆ ಇವತ್ತು ದಿವಸ ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಇವತ್ತು ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಎಕನಾಮಿಕ್ ಪವರ್ ಆಗಲಿಕ್ಕೆ ಇವತ್ತು ದಿವಸ ಸಾಧ್ಯ ಆಗಿದೆ. ಇದೆಲ್ಲವೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ. ಅವ್ರನ್ನ ನಾವು ಕೇವಲ ಒಂದು ವಾರ ನಾವು ಮೋರ್ನಿಂಗ್ ಮಾಡಿ ಅವ್ರನ್ನ ಈ ಸಂದರ್ಭದಲ್ಲಿ ಗೌರವಿಸುವಂಥದ್ದಲ್ಲ. ಎಲ್ಲಿವರೆಗೆ ಭವ್ಯವಾದಂಥ ಭಾರತ ಇವತ್ತು ಬಲಿಷ್ಠವಾದಂಥ ರಾಷ್ಟ್ರ ಇದೆ. ಇವತ್ತು 100 ವರ್ಷ 1000 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ದಿವಸ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳುವಂಥ ನಮ್ಮ ಕರ್ತವ್ಯ ಇವತ್ತು ದಿವಸ. ಗ್ರಾಮೀಣ ಭಾಗದ ನಿರುದ್ಯೋಗದಿಂದ ಹಿಡಿದು ಮಕ್ಕಳ ಎಜುಕೇಷನ್ವರೆಗೆ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಸೇರಿದಂತೆ ಫುಡ್ ಸೆಕ್ಯೂರಿಟಿಯನ್ನು ಕೂಡ ತಂದರು. ಗ್ರಾಮೀಣ ಭಾಗದಿಂದ ಹಿಡಿದು ನ್ಯೂಕ್ಲಿಯರ್ ಡೀಲ್ವರೆಗಿನ ಅವರ ನಿರ್ಧಾರಗಳು ಎಲ್ಲರಲ್ಲೂ ಅಚ್ಚರಿ ಮೂಡಿಸ್ತಾ ಇತ್ತು. ಕಡಿಮೆ ಮಾತಾಡ್ತಾ ಇದ್ರು, ಅದರ ಕೆಲಸದಲ್ಲಿ ಅಗಾಧವಾದ ಶಕ್ತಿ. ಅವರ ಸುತ್ತಮುತ್ತ ಕೆಲಸ ಮಾಡಿದವರು ಹೇಳ್ತಾ ಇದ್ರು, ರಾತ್ರಿ 2 ಗಂಟೆವರೆಗೆ ಮನಮೋಹನ್ ಸಿಂಗ್ ಅವರು ಕೆಲಸ ಮಾಡ್ತಾ ಇದ್ರು ಅಂತ. ದೇಶದ ಬಗ್ಗೆ, ಯೋಜನೆಗಳ ಬಗ್ಗೆ ಇದ್ದ ಅವರ ತುಡಿತದ ಬಗ್ಗೆ ಏನಂತೀರಿ? ಅದು ನಿಶ್ಚಿತವಾಗಿ ನಾವು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇರ್ಬೋದು, ಇವತ್ತು ಫುಡ್ ಸೆಕ್ಯೂರಿಟಿ ಆಗಿರ್ಬೋದು, ರೈಟ್ ಟು ಎಜುಕೇಷನ್ ಇರ್ಬೋದು, ಇವೆಲ್ಲವನ್ನು ಕೂಡ ಇವತ್ತು ಸಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವಧಿಯಲ್ಲಾಗಿದ್ದಂಥ ಅವರು ಶ್ರೇಷ್ಠವಾದಂಥ ಪ್ರಧಾನಿ ಅಂತ ಹೇಳ್ತು ನಾವು ಹೇಳಿದ್ರಿ. ಎಲ್ಲ ರಂಗದಲ್ಲಿ ಇವತ್ತು ಸಹ ಕೇವಲ ಅವರು ಆರ್ಥಿಕ ನೀತಿಯನ್ನು ಕೊಟ್ಟು ಜಾಗತೀಕರಣದಿಂದ ಇದು ಮಾಡಲಿಲ್ಲ. ಇವತ್ತು ಅಲ್ಲಿ ಕಟ್ಟಕಡೆ ಮನುಷ್ಯನಿಗೂ ಕೂಡ ಸ್ಥಳೀಯವಾಗಿ ಇವತ್ತು ಸಹ ಅವನಿಗೆ ಉದ್ಯೋಗ ಸಿಗಬೇಕು ಅಂಥೇಳಿ ಮಹಾತ್ಮ ರೋಜ್ಗಾರ್ ಯೋಜನೆ ಅಂತಂದವರು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಂದಂಥವ್ರು, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಎಲ್ಲವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಿದ್ದಂಥದ್ದು. ಹೀಗಾಗಿ ಇವತ್ತು ಬಲಿಷ್ಠವಾದಂಥ ರಾಷ್ಟ್ರ ಆಗಲಿಕ್ಕೆ, ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗಲಿಕ್ಕೆ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ನಾವು ಯಾವಾಗಲೂ ಕೂಡ ನೆನಪಿಸ್ಕೊಳ್ಳುವಂಥದ್ದು. ಥ್ಯಾಂಕ್ ಯು, ಧನ್ಯವಾದಗಳು. ಪ್ಲೀಸ್. ಧನ್ಯವಾದ. ಸಚಿವ MB ಪಾಟೀಲ್ ಅವರು ಮನಮೋಹನ್ ಸಿಂಗ್ ಅವರ ಅಂದಿನ ಕಾರ್ಯಗಳು ಹೇಗೆ ಇವತ್ತಿನ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕ್ಕೊಡ್ತು ಅನ್ನೋದನ್ನ ಮಾತನಾಡ್ತಾ ಇದ್ದಾರೆ. ನಾವಿವತ್ತು ಬೇರೆ ಬೇರೆ ದೇಶಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆ ದೇಶ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆಯಂತೆ, ಈ ದೇಶ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆಯಂತೆ ಅಂತ. 1989ರ ಸಮಯ ಭಾರತಕ್ಕೆ ಆರ್ಥಿಕ ಸಂಕಷ್ಟ ತಂದಿಟ್ಟಿದ್ದ ಸಮಯ. ಆಗ ತಮ್ಮ ಯೋಜನೆಗಳ ಮೂಲಕ, ತಮ್ಮ ನಿರ್ಧಾರಗಳ ಮೂಲಕ ಬಲಿಷ್ಠ ಭಾರತಕ್ಕೆ ಬುನಾದಿ ಹಾಕಿದವರು PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.